ಸರಳವಾಗಿದೆ. ಇಬ್ಬರದು ಶಿವಕುಮಾರ್ ಅವ್ರದ್ದು ಮತ್ತು ಸಹನಾ ಅವ್ರದ್ದು ತುಂಬ ಸರಳವಾದ ಆ್ಯಕ್ಟಿಂಗು. ಇದರಲ್ಲಿ ಏನು ಜಾಸ್ತಿ ಪ್ರಿಪ್ರೇಷನ್ ಇಲ್ಲ ಅಂತ ಅನಿಸುತ್ತೆ. ಮೂವಿನಲ್ಲೂ ಒಂದು ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ವಿ ಆಲ್ ಎಂಜಾಯ್. ಸರ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಬೇಕು. ಇದರಲ್ಲಿ ನಾವು ಮಾಡಿದ್ದೀವಿ, ನಮ್ಮನ್ನು ಸ್ವಲ್ಪ ನೋಡಿ ಬೆಳೆಸಬೇಕು. ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರ ಕೊಡ್ತೀವಿ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಸದ್ಯದ ಪರಿಸ್ಥಿತಿ ಸಮಾಜದಲ್ಲಿ ಏನು ನಡೀತದೆ ಅನ್ನೋದು ಗೌತಮ್ ಅವರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅವರಿಂದ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬರಲಿ ಅಂತ ಆಶಿಸ್ತೀವಿ. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ನೋಡುವಾಗಿದೆ. Movie was very good. For the first movie, it is really wonderful. It's worth watching. ಚೆನ್ನಾಗಿದೆ ಮೂವಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಚೆನ್ನಾಗಿದೆ ಬ್ರದರ್. ನಮ್ಮವರೇ ಮಾಡಿರೋದು. ಒಂದು ಗೌತಮ್ ನಮ್ಮ ತಮ್ಮ ಮನೆ. ಹೌದು, ಸುಜಾತ ಫಸ್ಟು ಕಾಫಿ ಇಟ್ಕೊಂಬರ್ತಾರಲ್ಲ ನಮ್ಮ ಬೀಗ್ರೆ. ಅದಕ್ಕೆ ಫಸ್ಟ್ ದಿನ ನೋಡಬೇಕು ಅಂತಲೇ ಬಂದಿದ್ವಿ. ನಮ್ಮವರೇ ಮಾಡಿರೋದು. ಗೌತಮ್ ಅವರು ನಿಮಿಷ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಟ್ರಾಜಿಡಿ ಆಗಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಕ್ಕತ್ತಾಗೈತೆ ಮೂವಿ. ಇದೇ ಥರ ಮೂವಿ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಹೋಗಿ ನೋಡ್ತಾರೆ ಜನ. ಅದೇ ಕನ್ನಡದಲ್ಲಿ ಬಂದೈತೆ, ಬಂದು ಎಲ್ಲ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟ ಆಯಿತು ಸಿನಿಮಾ. ಎಸ್, ಎಲ್ಲರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಮೇಯ್ನಾಗಿ. ಎಸ್ ಖಂಡಿತ ನೋಡ್ಬೋದು. ಸಿನಿಮಾ ಚೆನ್ನಾಗಿತ್ತು. ಭಾಳ ತುಂಬ ಇಷ್ಟ ಆಯಿತು. ಒಳ್ಳೆ ಸಾಮಾಜಿಕ ಕಾರಣದಲ್ಲಿ ತೆಗೆದಿರೋದು, ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅದನ್ನೆಲ್ಲ ತೋರಿಸಿದ್ದಾರೆ. ಬಟ್ ಅದೇ ರೀತಿ ನ್ಯಾಯಕ್ಕೆ ಕಡೆಗೆ ಜಯ ಸಿಗುತ್ತೆ ಅನ್ನೋದು ತೋರಿಸಿದ್ದಾರೆ. ಸರ್ ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್, ಹೇಳೋಕ್ಕೆ ಆಗಲ್ಲ. ಕೊನೆಯಲ್ಲಂತೂ ಅಳುನೇ ಬಂದ್ಬಿಡ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸರ್. ಅದರಲ್ಲೂ ನಾನೊಬ್ಬ ತಾಯಿಯಾಗಿ ಫಿಲಮ್ ನೋಡಿದೆ, ಪ್ರೇಕ್ಷಕಿಯಾಗಿ ನೋಡಿದೆ. ತಾಯಿಯಾಗಿ ಯಾಕೆ ನೋಡಿದೆ ಅಂದರೆ ನನ್ನ ಮಗ ಅದರಲ್ಲಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಜೂನಿಯರ್ ಶಿವಾಗಿ ನನ್ನ ಮಗನೇ ಇರೋದು. ಸೊ ನನಗದೊಂದು ಹೆಮ್ಮೆ. ಯಥಾಭವ ಟೀಮಲ್ಲಿ ನಾವು ಇದ್ವಿ ಅನ್ನೋದನ್ನ ಹೇಳ್ಕೊಳ್ಳೋದೇ ನನಗೊಂದು ಹೆಮ್ಮೆ ಇದೆ ಸರ್. ಏಕೆಂದರೆ ಅಷ್ಟು ಅಳು ಬಂದ್ಬಿಡ್ತು. ಕೊನೆ ಹೋಗ್ತಾ ನನ್ನ ಮಗುನೇ ಅದು ಹೋರಾಡ್ತಾ ಇದೆಯೇನೋ, ನನ್ನ ಮಗುನೇ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿದೆ ಸರ್ ಫಿಲಮು. ಬಸವರಾಜ್ ಅವ್ರಿಗೆ ಆಲ್ ದ ಬೆಸ್ಟ್. ಯಾವಾಗಲೂ ಇದೇ ಥರ ಫಿಲ್ಮ್ಗಳನ್ನ ಮಾಡ್ಕೊಂಡು ಹೋಗಲಿ. ಕನ್ನಡ ಪ್ರೇಕ್ಷಕರ ಮನಸ್ಸನ್ನ ಮುಟ್ಬಿಟ್ರು ಬಸವರಾಜ್ ಅವರು. ತುಂಬ ಖುಷಿ ಆಯ್ತು ಸರ್. ಯಥಾಭವ ಟೀಮ್ಗೆ ಆಲ್ ದ ಬೆಸ್ಟ್. ಯಾವಾಗಲೂ ಹಿಂಗೆ ಸಕ್ಸಸ್ಫುಲ್ಲಾಗಿ ಓಡಲಿ ಅನ್ನೋದೇ ನನ್ನ ಆಸೆ. ಸ್ಟೋರಿ ಚೆನ್ನಾಗಿದೆ, ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ. ತುಂಬ ಜನರ ಡೆಬ್ಯೂ ಮೂವಿ ಇದು. ಅದ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪೇಸ್ ತುಂಬ ಸ್ಲೋ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಸಿಂಕಿನ್ ಆಗಿ ಎಲ್ಲ ಎಮೋಷನ್ಸ್ ಥ್ರೂ ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಹೌದು, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ತುಂಬ ಇಷ್ಟ ಆಗುತ್ತೆ. ಹೊಸ ಪ್ರಯತ್ನ ಸಪೋರ್ಟ್ ಮಾಡಬೇಕು. ಇವತ್ತು ಯಥಾಭವ ಸಿನಿಮಾ, ಅವತ್ತು ಯುದ್ಧಕಾಂಡ ರವಿಚಂದ್ರ ಸಿನಿಮಾ ಮಾಡಿದರು, ಅದರ ಲಾಯರ್ ಪಾತ್ರ. ಅದೇ ಯಥಾಭವ ಇದು, ಅದೇ ಸೇಮ್ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸಿನಿಮಾ ಚೆನ್ನಾಗಿದೆ. ಕೂತ್ಕೊಂಡು ಮುಂದೆ ಏನಾಗುತ್ತೆ ಏನೋ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ನೋಡ್ಬೋದು ಎಲ್ಲರೂ ಸಹ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಆಗ್ತೀವಿ ಸರ್ ಇದರಲ್ಲಿ ಸರ್ ಒಬ್ಬ ವ್ಯಕ್ತಿ, ದೊಡ್ಡ ರಾಜಕೀಯ ವ್ಯಕ್ತಿ ಇರ್ಬೋದು, ಬೇರೆ ಇರ್ಬೋದು, ಅವರ ಸ್ವಾರ್ಥಕ್ಕೋಸ್ಕರ ಸ್ವಂತ ಮಗಳನ್ನೇ ಸಾಯಿಸಿ ಮುಚ್ಚಾಕ್ ನೋಡ್ತಾರೆ. ಆದರೆ ಯಾವತ್ತೂ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಸತ್ಯ ಯಾವತ್ತೂ ಸತ್ಯವಾಗಿರ್ತದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಯಥಾಭವದಲ್ಲಿ ತೋರಿಸಿದ್ದಾರೆ ಸರ್. ಚೆನ್ನಾಗಿದೆ ಸಿನಿಮಾ. ಸೂಪರ್ ಆಗಿದೆ ಸರ್. ಸೂಪರ್.